ಕಟ್ಟಿರೋದು. ಇನ್ನೊಂದು ಸಂತೋಷ ಸುದ್ದಿ ಅಂದ್ರೆ ಅಲ್ತಪ್ಪಣ್ಣ ಅವ್ರು ಹೇಳಿದ್ರು, ತಾವೆಲ್ಲ ಕೇಳಿಸ್ಕೊಂಡಿಲ್ಲ ಗೊತ್ತಿಲ್ಲ, ನಮ್ಮೆಲ್ಲ ಸೌಭಾಗ್ಯ ಈ ಗೂಡ್ ಸೈಡ್ ರೋಡಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕಾಲನ್ನ ಇಟ್ಟಿದ್ದಾರೆ. ನಮ್ಗೆಲ್ಲ ಸೌಭಾಗ್ಯ. ಈ 1954 ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾದನ ಇಲ್ಲಿ ಇಟ್ಟಿದಾರಂತ ಗೊತ್ತಾಯ್ತು. ಇವತ್ತೆಲ್ಲ ನಮ್ಮ ಸೌಭಾಗ್ಯ ಅಂತ ತಿಳ್ತೀವಿ. ಹಂತದಲ್ಲಿ ನನ್ನ ಅನ್ಸಿಗೆ ಆ ಸ್ಟ್ಯಾಚು ಕೊಟ್ಟೆ 50 ವರ್ಷ ಮೇಲೆ ಆಗಿರ್ಬೋದು, 50 ವರ್ಷ ಮೇಲೆ ಆಗಿರ್ಬೋದು. ಅದು ಕ್ರ್ಯಾಕು ಆಗಿತ್ತು. ಬಹಳ ದಿನ ಕೇಶವ್ ಆನಂದನ ನಮ್ದೆಲ್ಲ ಲೋಕಲ್ ಲೀಡರ್ಸು ಇಲ್ಲಿ ಒಂದು ಪ್ರತಿಮೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಆಗ್ಬೇಕಂತ ಬಹಳ ದಿನದಿಂದ ಬೇಡಿಕೆ ಇತ್ತು. ಇವತ್ತು ಆ ಕನಸನ್ನ ಇವತ್ತು ನೆನೆಸು ಮಾಡಿದ್ದೀವಿ. ಇವತ್ತು ಗುಡ್ಲಿ ಪೂಜೆ ಮಾಡಿದ್ದೀವಿ. ಇವತ್ತು ಇದ್ದಿರೋದು 8 ಫೀಟ್. ನಾವೇನು ಮಾಡಿದ್ದೀವಿ ಏನಕ್ಕಂದ್ರೆ ಎಲ್ಲ ಕಡೆಯಿಂದ ಸರೌಂಡಿಂಗ್ ಬೆಂಗಳೂರಿಂದ, ಮೈಸೂರಿಂದ, ಮಂಡ್ಯದಿಂದ, ಚನ್ನಪಟ್ಟಣದಿಂದ, ಚಾಮರಾಜನಗರದಿಂದ, ಕೇರಳದಿಂದ ಬರಬೇಕಾದ್ರೆ ಮೈಸೂರು ರೋಡ್ ಫ್ಲೈಓವರ್ ಬಂದಿನೇ ಈ ರಸ್ತೆಯಲ್ಲೇ ಗುಡ್ ಸೈಡ್ ರೋಡಲ್ಲೇ ಜನ ಎಲ್ಲ ಹೋಗೋದು. ಹಂಗೆ ಎತ್ತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ, ಬಾಬಾ ಸಾಹೇಬ್ ಮುಖಾನ ಕಾಣ್ಬೇಕಂತ ಹೇಳ್ಬಿಟ್ಟು 37ರಿಂದ 40 ಅಡಿವರೆಗೂ ಪ್ರತಿಮೆಯನ್ನ ಇವತ್ತು ಮಾಡ್ತಾ ಇದ್ದೀವಿ. 5 ಕೋಟಿ ವೆಚ್ಚದಲ್ಲಿ. 3 ಕೋಟಿ ಆಲ್ರೆಡಿ ಗ್ರ್ಯಾಂಡ್ ಬಿಡುಗಡೆ ಮಾಡಿದ್ದಾರೆ. ಇನ್ನು 2 ಕೋಟಿ ಬ್ಯೂಟಿಫಿಕೇಶನ್ ಅಂದ್ರೆ ಅದು ಗಾರ್ಡನ್ ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಅದಕ್ಕೆ 2 ಕೋಟಿ ಬೇಕಾಗ್ತದೆ. ಅದು 2 ಕೋಟಿನೂ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ, ಇನ್ನ ಹೆಚ್ಚಾದ್ರೂ ಪರವಾಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಹೆಚ್ಚು ಯಾವುದೂ ಇಲ್ಲ. ಇನ್ನ ಹೆಚ್ಚಾದ್ರೂ ಪರವಾಗಿಲ್ಲ. ಆ ಪ್ರತಿಮೆಯನ್ನ ಚೆನ್ನಾಗಾಗ್ಬೇಕಂತ ನಿಮ್ಮಲ್ಲಿ ಇನ್ನೊಂದು ಬಾರಿ ಚಂದ್ರು ಟೀಮ್ಗೆಲ್ಲ ಶುಭಾಶಯನ ಕೋಡಿ ಇನ್ನ ತಾವು ಎತ್ತರದಲ್ಲಿ ಬೆಳಿಬೇಕು. ನನ್ನ ಸಹಕಾರ ಬೆಂಬಲ ನಿಮ್ಗೆ ಇರ್ತಾರಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಭೀಮ್.